ಕಮರ್ಷಿಯಲ್ ಸಿಲಿಂಡರ್ ಆಯಿತು, ಇದೀಗ ಅಡುಗೆ ಸಿಲಿಂಡರ್ ಸಮಸ್ಯೆಗೆ ಜನ ಸಂಕಷ್ಟದಲ್ಲಿದ್ದಾರೆ. ದಿನ ಬೆಳಗ್ಗೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ಲೋ ಪರಿಸ್ಥಿತಿ ಬಂದಿದೆ. ಕೆಲ ಕಡೆಗಳಲ್ಲಂತೂ ಗಲಾಟೆ, ವಾಗ್ವಾದವೇ ನಡೆದಿದೆ. ಹಾಗಾದ್ರೆ ಬೆಂಗಳೂರು ಸೇರಿದಂತೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೆ, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಯುದ್ಧದ ಎಫೆಕ್ಟ್, ರಾಜ್ಯಾದ್ಯಂತ ಅಡುಗೆ ಸಿಲಿಂಡರ್ ಅಭಾವ. ನಾವು 4 ದಿನ ಆಯ್ತು ರೀ ಬಂದು ಕೂತಿದ್ದೆವು. ರಾತ್ರಿ ಹಗಲು ಇಲ್ಲೇ ಸಿಡ್ತಿದ್ದೆ ಅಂತ ಮಳೆಯಾಗ ಗಾರ್ನಾಗ ಸಿಡಿಲ್ ಆದಿವ ಅಂತರ್ದಾಗ ಕೂತಿದ್ದೆವು. ಗ್ಯಾಸ್ ಸಿಲಿಂಡರ್ ಪಡೆಯಲು ಕಿಲೋಮೀಟರ್ ಕ್ಯೂ, ಜನರ ಪರದಾಟ. ಸರ್ ಏನ್ರಿ ಒಂದ್ ತಿಂಗಳೈತ್ರಿ ಸರ್, ಮತ್ ಹಿನಾತನ ಒಟ್ಟು ಬಂದಿಲ್ರಿ ಅದು. ಯುದ್ಧದ ಎಫೆಕ್ಟ್ ಅದ್ಯಾವ ಮಟ್ಟಿಗೆ ತಟ್ಟಿದೆ ಅಂದ್ರೆ ಗ್ಯಾಸ್ ಎಮರ್ಜೆನ್ಸಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ದೇಶದಲ್ಲಿ ಗ್ಯಾಸ್ಗೆ ಹಾಹಾಕಾರ ಉಂಟಾಗಿದೆ. ಎಷ್ಟು ದಿನ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ ಉದ್ಯಮಕ್ಕೆ ಹೊಡೆತವಾಗಿತ್ತು. ಕೆಲ ಹೋಟೆಲ್ಗಳಂತೂ ಕಂಪ್ಲೀಟ್ ಬಂದ್ ಆಗಿದೆ. ಇದೀಗ ಅಡುಗೆ ಸಿಲಿಂಡರ್ ಅಭಾವದಿಂದ ಜನರು ಪರದಾಡ್ತಿದ್ದಾರೆ. ಕಿಲೋಮೀಟರ್ ದೂರ ಕ್ಯೂ ನಿಲ್ಲೋ ಪರಿಸ್ಥಿತಿ ಬಂದಿದೆ. ಕಲಬುರಗಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಎಫೆಕ್ಟ್ನಿಂದ ಜನರು ಸಂಕಷ್ಟದಲ್ಲಿದ್ದಾರೆ. ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ಗೆ ರಾತ್ರಿಯಿಡೀ ರಸ್ತೆಯಲ್ಲೇ ಜನರು ಮಲಗಿದ್ದಾರೆ. ಇಂದು ಮಧ್ಯಾಹ್ನನೂ ಬಿರು ಬಿಸಿಲಿನಲ್ಲೇ ಸರತಿ ಸಾಲಿನಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಕ್ಯೂ ನಿಂತಿದ್ರು. ಕಳೆದ ರಾತ್ರಿಯಿಂದಲೂ ಕೂಡ ಸದ್ಯ ಆಳಂದ ಪಟ್ಟಣದಲ್ಲಿರ್ತಕ್ಕಂಥ ಏನು ಸಿಲಿಂಡರ್ ಏಜೆನ್ಸಿ ಮುಂದೆ ಸುಮಾರು ಕಿಲೋಮೀಟರ್ ಗಟ್ಟಲೆ ಏನೋ ಥರ ಸಿಲಿಂಡರ್ಗಾಗಿ ಕ್ಯೂ ಹೆಚ್ಚಿರ್ತಕ್ಕಂಥದ್ದು. ಯಾಕಂದರೆ ರಾತ್ರಿಯಿಂದನೇ ಇಲ್ಲೇ ಹಾಸಿಗೆ ದಿಂಬು ತಂದು ಕೆಲವೊಂದಿಷ್ಟು ಜನ ಇಲ್ಲೇ ಮಲ್ಕೊಂಡು ಏನೋ ಥರ ಸಿಲಿಂಡರ್ಗೋಸ್ಕರ ಕಾಯ್ತಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಬಿಸಿಲನ್ನು ಲೆಕ್ಕಿಸದೆ ಏನು ಸದ್ಯ ಸಾವಿರಾರು ಜನ ಏನು ಸಿಲಿಂಡರ್ಗೆ ಕ್ಯೂ ಅನ್ನು ನಿಂತಿರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ 4-5 ದಿನಗಳಿಂದ ಈ ಒಂದು ಆಳಂದ ಪಟ್ಟಣದಲ್ಲಿ ಸಿಲಿಂಡರ್ನ ಸಮಸ್ಯೆ ಸಾಕಷ್ಟು ಏನು ತಲೆದೂರಿರ್ತಕ್ಕಂಥದ್ದು ಮತ್ತು ಕೆಲವೊಂದಿಷ್ಟು ಜನರಿಗೆ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ. ಹೀಗಾಗಿ ಏನೋ ಥರ ತಮ್ಮ ಆ ಸಿಲಿಂಡರ್ಗಳನ್ನು ಇಟ್ಟುಕೊಂಡು ಜನ ಆ ಕ್ಯೂನಲ್ಲಿ ಕುಂತಿದ್ದಾರೆ. ಸುಮಾರು ಏನು 1 ಕಿಲೋಮೀಟರ್ಗಿಂತಲೂ ಹೆಚ್ಚು ಆ ಕ್ಯೂ ಇಲ್ಲಿ ನಿಂತಿರ್ತಕ್ಕಂಥದ್ದು. ಯಾಕಂದರೆ ನಮಗೂ ಕೂಡ ಸಿಲಿಂಡರ್ ಸಿಗುತ್ತೋ ಇಲ್ಲೋ ಅನ್ನೋ ಆತಂಕ ಸದ್ಯ ಇಲ್ಲಿನ ಜನರಿಗೆ ಕಾಡ್ತಿದೆ. ಸರಿಯಾದ ರೀತಿ ಗ್ಯಾಸ್ ಸಿಲಿಂಡರ್ ಕೊಡಬೇಕು ಅಂತ ಗ್ರಾಹಕರು ಮನವಿ ಮಾಡಿದ್ರು. ಇದಕ್ಕೆ ಹ್ಯಾಂಗ್ ಮಾಡ್ಬೇಕ್ರಿ ಸರ್? ಎಲ್ಲ ಒಂದು ಮುಂಜಾನೆ ನೀನು ಮತ್ತು 6-7 ಹಚ್ಚಿರಲ್ಲ ಪಾಡಿರಿ. ಇವ್ರು ಕಂಪಲ್ಸರಿ ಡಿ ತುಂಬ್ತಾ ಇಲ್ಲ. ಅದು ಸಲ ಈಗ 700 ಟಾಕಿ ಅವ ರೀ. ಇವ್ರು ಟಾಕಿ ಪ್ಲೇಟ್ ಪ್ರಕಾರ ಕೊಡ್ಬೇಕಂತ ಇಷ್ಟು ಇವ್ರು. ಮತ್ತೇನು ಏರಿಯಾ ವೈಸ್ ಕೊಡ್ಬೇಕು. ಎಷ್ಟಾಗಿ ಟಾಕಿರಿ ಏರಿಯಾ ವೈಸ್ ಕೊಡ್ಬೇಕು. ನಮ್ಗೆ ಬಿಸಿಲು ತಡೆಯೋಕ್ಕಾಗ್ತಿಲ್ಲ ಅಂತ ಮಹಿಳೆಯೊಬ್ಬರು ಬೇಸರ ವ್ಯಕ್ತಪಡಿಸಿದ್ರು. ಮತ್ತೆ ಮನೆ ಬೀಲ, ಮಠ ಬೀಲ, ಹೊಟ್ಟೆ ಕೂಳು ಬೀಲ, ಮೈ ಬೀಲ, ಕೈ ಬೀಲ, ಬುರುಸು ಮೈಲೆ ಇಲ್ಲೇ ಕೂತಿದ್ದೆವು. ಊಟ ಗಿಟ ಹೆಂಗೆ ಮಾಡ್ಲಾಗುತ್ತೆ? ಎಲ್ಲಿದು ಊಟ ಪೀಟ ಅದು ಪಾರ್ಲೆ ಒಂದು ಬಿಸ್ಕಿಟ್ ತಂದು ತಿಂದೇವು, ಕೂತೇವು ನೀರು ಕುಡ್ಕೋತ. ಸತ್ಯ ಅಂದ್ರೆ ಆಯ್ತು ಮೇಲೆ ಹೋಗೋದ ಗ್ಯಾಸಿಂದು. ಇದು ಒಂದು ಹೆಸರು ಆತದ. ಇವ್ರು ಗ್ಯಾಸಿಂದ ಕಾಲಾಗ ಸತ್ರು ಮ್ಯಾಲೆ ಹೋದ್ರು ಆತಾರ. ಬ್ಯಾಸಿಗೆ ಬಿಸಿಲು ಬೇರೆ ಅದ. ಬಿಸಿಲು ಬೆಂಕಿ ಆಗ್ಯದ. ಇದು ಓಣಿ 2 ಪದರ ಸುದ್ಕೊಂಡೇನೆ ನೋಡ್ರಿ ಎಷ್ಟು ಸುಳ್ಳುತ್ತದ ಇಲ್ಲಿ. ಗ್ಯಾಸ್ ಏಜೆನ್ಸಿ ಮುಂಭಾಗ ಗಲಾಟೆಯೂ ನಡೆಯಿತು. ಗ್ರಾಹಕರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ರು. ಇದರಲ್ಲಿ ಬುಕ್ ಮಾಡಿ 4ರಿಂದ 5 ದಿನ ಕಳೆದ್ರೂ ಗ್ಯಾಸ್ ಸಿಗ್ತಿಲ್ಲ. ಗ್ಯಾಸ್ ಏಜೆನ್ಸಿ ಎದುರು ಕಿಲೋಮೀಟರ್ ದೂರ ಕ್ಯೂ ಇತ್ತು. ಸರ್ ಹೇಳ್ರಿ, ಗ್ಯಾಸ್ ಏನು ಯಾವ ರೀತಿ ಸಮಸ್ಯೆ? 15-20 ದಿವಸ ಹಿಡಿದು ಬುಕ್ ಮಾಡಿದ್ದೀವಿ. ಒಟ್ಟು 1 ದಿವಸನೂ ಬರ್ತಾ ಇಲ್ಲ ಗ್ಯಾಸು. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅಂಥದ್ದು ಈ ಪರಿಸ್ಥಿತಿ. ಬರಬೇಕು, ಲೈನ್ ನೋಡಬೇಕು, ಬರ್ತದ ಅನ್ಬೇಕು, ಹೋಗ್ಬೇಕು. ಹಿಂಗೆ ಮಾಡೋದು. ಮುಂಜಾನೆ ಎಷ್ಟು ಗಂಟೆ ನಿಂತ್ಕೋತೀರ ಪ್ರತಿದಿನ? ಮುಂಜಾನೆ 9ಕ್ಕೆ ಬರ್ತೀವಿ ರೀ. 11-11:30 ತನಕ ನಿಂದಿರ್ತೀವಿ. ಮತ್ತೆ ಹೊಂಟೋಗ್ತೀವಿ. ಮತ್ತು ಸಾಯಂಕಾಲ ಬರೋದು, ಮತ್ತೊಂದು ರೌಂಡ್ ಹೊಡೆದು ಹೋಗೋದು. ಬಳ್ಳಾರಿಯಲ್ಲಿ ಅಡುಗೆ ಸಿಲಿಂಡರ್ ಸಿಗದೆ ಜನರು ಪರದಾಡಿದ್ರು. ಇಂಡಿಯನ್ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಜೊತೆ ವಾಗ್ವಾದ ನಡೆಯಿತು. ಪ್ರತಿ ತಿಂಗಳು ಮನೆಗೆ ಬಂದು ಕೊಡ್ತೀವಿ ಸರ್. ಅದೇನು ಸರ್ವಿಸ್ ಏನು ತೊಂದರೆ ಇಲ್ಲ ನಮಗೆ. ಇಲ್ಲಿದ್ದ ಏನು ತೊಂದರೆ ಇಲ್ಲ. ಈಗ ಈ ತಿಂಗಳು ಮಾತ್ರ ನಮಗೆ ಸ್ವಲ್ಪ ತೊಂದರೆ ಆಯ್ತು ಅಷ್ಟೇ, ಬೇರೆ ಏನಿಲ್ಲ. ಬಳ್ಳಾರಿಯ ಸಂಡೂರಿನಲ್ಲೂ ಇದೇ ಪರಿಸ್ಥಿತಿ. 3 ದಿನದಿಂದ ಅಡುಗೆ ಮಾಡಿಲ್ಲವೆಂದು ಗ್ರಾಹಕರು ಅಳಲು ತೋಡ್ಕೊಂಡ್ರು. ದಾವಣಗೆರೆಯ ಜಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಗ್ರಾಹಕರು ಪರದಾಡಿದ್ರು. ಸಿಟ್ಟಿಗೆದ್ದ ಜನರು ಏಜೆನ್ಸಿ ಮಾಲೀಕರ ಜೊತೆ ವಾಗ್ವಾದಕ್ಕಿಳಿದಿದ್ರು.
ದೇಶಾದ್ಯಂತ ಎಲ್ಪಿಜಿ ಸಿಲಿಂಡರ್ಗೆ ಸಮಸ್ಯೆ ಹಿನ್ನೆಲೆ ಬುಕಿಂಗ್ಗೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಈ ಬಗ್ಗೆ ಆಲ್ ಇಂಡಿಯಾ ಎಲ್ಪಿಜಿ ಡಿಸ್ಟ್ರಿಬ್ಯೂಟರ್ ಫೆಡರೇಷನ್ ಮಾಹಿತಿ ಕೊಟ್ಟಿದೆ. ಗ್ಯಾಸ್ ಬುಕಿಂಗ್ ಹೊಸ ರೂಲ್ಸ್ ಬಗ್ಗೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಎಲ್ಪಿಜಿ ಡಿಸ್ಟ್ರಿಬ್ಯೂಟರ್ ಫೆಡರೇಷನ್ ಕಾರ್ಯದರ್ಶಿ ಕುಮಾರ್ ವಿವರಣೆ ಕೊಟ್ಟಿದ್ದು ಹೀಗೆ. ಮೊದಲನೇದಾಗಿ ರೀಫಿಲ್ ಬುಕಿಂಗ್ ಮೊದಲು ಹೇಗಿತ್ತು ಅಂತಂದ್ರೆ ಅದು ಸಿಂಗಲ್ ಬಾಟಲ್ ಕನೆಕ್ಷನ್ ಆಗಿರ್ಬೋದು, ಡಬಲ್ ಬಾಟಲ್ ಕನೆಕ್ಷನ್ ಆಗಿರ್ಬೋದು, ಮೊದಲು 25 ದಿನ ಆದಮೇಲೆ ಬುಕಿಂಗ್ ಮಾಡ್ತಾ ಇದ್ರು. ಅಂದ್ರೆ ಡೆಲಿವರಿ ಆದಮೇಲೆ 25 ದಿನ ಆದಮೇಲೆ ಬುಕಿಂಗ್ ಮಾಡ್ತಾ ಇದ್ರು. ಈಗ ಕೆಲವು ಬದಲಾವಣೆಗಳಾಗಿದೆ. ಏನು ಬದಲಾವಣೆಗಳಂತ ಹೇಳ್ತೀನಿ. ಸಿಂಗಲ್ ಬಾಟಲ್ ಕನೆಕ್ಷನ್ ಅಂದ್ರೆ SPC 14.2 kg ಸಿಲಿಂಡರ್ ತಗೊಂಡಿರೋರು ಅವರು ಇನ್ಮೇಲೆ 25 ದಿನ ಆದಮೇಲೆ ಬುಕಿಂಗ್ ಮಾಡ್ಬೋದು. ಹಾಗೆ 5 kg ಸಿಲಿಂಡರ್ ಇರುವಂಥವರು 9 ದಿನಗಳಾದ್ಮೇಲೆ ಬುಕಿಂಗ್ ಮಾಡ್ಬೋದು. 10 kg ಕಾಂಪೋಸಿಟ್ ಅಂದ್ರೆ ಫೈಬರ್ ಸಿಲಿಂಡರ್ ಇವರು 18 ದಿನಗಳ ಆದಮೇಲೆ ಬುಕಿಂಗ್ ಮಾಡಬೇಕು. ಮತ್ತೆ ಡಬಲ್ ಕನೆಕ್ಷನ್ ಅಂದ್ರೆ DBC ಡಬಲ್ ಸಿಲಿಂಡರ್ ಇರುವಂತಹ ಕನೆಕ್ಷನ್ಸ್ ಅವರು 14.2 kg ಇರೋರು 35 ದಿನಗಳ ಆದಮೇಲೆ ಅವರು ಬುಕಿಂಗ್ ಮಾಡಕ್ಕೆ ಅವಕಾಶ ಇದೆ. ಅಂದ್ರೆ ಡೆಲಿವರಿ ಆಗಿರುತ್ತೆ, ಡೆಲಿವರಿ ಆದಮೇಲೆ ನೆಕ್ಸ್ಟ್ ಬುಕಿಂಗ್ 35 ದಿನ ಆದಮೇಲೆ ಅವರು ಬುಕಿಂಗ್ ಮಾಡೋದಕ್ಕೆ ಸಾಧ್ಯ. ಉಜ್ವಲ ಯೋಜನೆಯ ಫಲಾನುಭವಿಗಳು 45 ದಿನಗಳ ಬಳಿಕ ಬುಕಿಂಗ್ ಮಾಡಬೇಕು ಅಂತ ಆಲ್ ಇಂಡಿಯಾ ಎಲ್ಪಿಜಿ ಡಿಸ್ಟ್ರಿಬ್ಯೂಟರ್ ಫೆಡರೇಷನ್ ಕಾರ್ಯದರ್ಶಿ ಕುಮಾರ್ ಹೇಳಿದ್ರು. ಉಜ್ವಲ ಯೋಜನೆಯಲ್ಲಿ ತಗೊಂಡಿರೋರು 45 ದಿನಗಳ ಆದಮೇಲೆ ಅವರು ಬುಕಿಂಗ್ ಮಾಡೋದಕ್ಕೆ ಸಾಧ್ಯ. ಹಾಗೆ 5 kg ಸಿಲಿಂಡರ್ ಇರುವವರು 16 ದಿನಗಳ ಆದಮೇಲೆ ಅವರು ಬುಕಿಂಗ್ ಅನ್ನು ಮಾಡಬಹುದು. ಅದೇನಿ ಹೇಳಿ ಯುದ್ಧದ ಎಫೆಕ್ಟ್ನಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಇರೋದು ನಿಜ. ಆದರೆ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಬಗೆಹರಿಸೋ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.